ನಮಸ್ತೆ ಕರ್ನಾಟಕ. ಇವತ್ ನಾವು ಹೋಗ್ತಾ ಇರೋ ಟೆಂಪಲ್ ನ ಗೆಸ್ ಮಾಡ್ತೀರಾ? ಎಸ್, ನಾವಿವತ್ತು ಹೋಗ್ತಾ ಇರೋ ಟೆಂಪಲ್ ಶ್ರೀ ಜಂಬುನಾಥ ದೇವಸ್ಥಾನ. ಈ ಒಂದು ಟೆಂಪಲ್ಗೆ 900 ವರ್ಷಗಳಷ್ಟು ಇತಿಹಾಸ ಇದೆ ಅಂತ ಅಂದ್ರೆ ನಂಬ್ತೀರಾ? ಅಂದ್ರೆ ಈ ಒಂದು ಟೆಂಪಲ್ ಹಂಪಿಗಿಂತ ಪುರಾತನವಾಗಿರೋದು. ಈ ಒಂದು ಜಾಗದಲ್ಲಿ ಹೆಸರಿಲ್ಲದ ಮರ ಮತ್ತು ಬಿಸಿಲಿಲ್ಲದ ಬಾವಿ ಇದೆ ಅಂತೆ. ಆ ಬಾವಿಯ ಹೆಸರೇ ಕಾಂಚನ ತೀರ್ಥ. ಈ ಬಾವಿಯ ನೀರನ್ನ ಸೇವನೆ ಮಾಡೋದ್ರಿಂದ, ಸ್ನಾನ ಮಾಡೋದ್ರಿಂದ ಅನೇಕ ರೋಗಗಳು ನಿವಾರಣೆ ಆಗ್ತವೆ. ಇಡೀ ಭಾರತದಲ್ಲಿರುವ ಕೆಲವು ಬ್ರಹ್ಮ ದೇವಸ್ಥಾನಗಳಲ್ಲಿ ಇಲ್ಲಿಯೂ ಕೂಡ ಒಂದು ದೇವಸ್ಥಾನವಿದ್ದು, ಬ್ರಹ್ಮದೇವರ ವಿಗ್ರಹವು ಏಕಾಭಿಮುಖ ರೂಪದಲ್ಲಿದೆ. ಇನ್ನೊಂದು ವಿಚಾರ ಅಂದ್ರೆ, ಇದೇ ಸ್ಥಳದಲ್ಲಿ ಜಾಂಬವಂತನು ತಪಸ್ಸು ಮಾಡಿದ ನಂತರ ಶಿವಲಿಂಗವು ಉದ್ಭವಿಸಿದೆ. ಈ ದೇವಸ್ಥಾನವನ್ನು ಭೈರ, ತ್ರಿಶಯ, ವರಾಹ ಎಂಬ 3 ಮಹಾರಾಜರು 1310ರಲ್ಲಿ ಸ್ಥಾಪಿಸಿದ್ದಾರೆ. ಇತರೆ ಎಲ್ಲಾ ಶಿವನ ದೇವಾಲಯಗಳಲ್ಲಿ ಲಿಂಗದ ಮುಂದೆ ಒಂದು ನಂದಿ ಇದ್ದರೆ, ಇಲ್ಲಿ ಶಿವಲಿಂಗದ ಎದುರು 3 ನಂದಿ ವಿಗ್ರಹಗಳಿರುವುದು ಒಂದು ವಿಶೇಷ. ಈ ಸ್ಥಳಕ್ಕೆ ರಾಜಸ್ಥಾನ್, ಆಂಧ್ರಪ್ರದೇಶ, ಮಹಾರಾಷ್ಟ್ರ ಮುಂತಾದ ಕಡೆಗಳಿಂದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ಈ ತರಹದ